జీర్ణటానికి గుడిలో ఉంచే అల్లాడ్సే ಬಾಡಿನ ಹಿಂಗೆ ಮುಖ್ಯ ಮ್ಯಾಲೆ ಕೆಳಗೆ ಅಲ್ಲಾಡ್ಸು ನಾಳೆ ನಾವೇ ಇರೋದಿಲ್ಲ ಬೇಗ ಮೀಟಿಂಗು ಶಾಶ್ವತ ಯಾವುದು ಇಲ್ಲ ಎಲ್ಲ ಸೇಕಿಂಗು ಸೊ ಅದಕ್ಕೆ 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 ಕಂಟಿನ್ಯೂ 3 ವರ್ಷದ ಅಲ್ಲಾಡಿಸ್ಕೊಂಡಿರೋದು ಮಲ್ಲಗ್ನಾಗ 3 ವರ್ಷ ಆದ್ರೆ ಇನ್ನು ಮಟ್ಟ ಒಂದು ಕೂಸಿಲ್ಲ ಅಲ್ಲಾಡಿಸಿ ಏನು ಪ್ರಯೋಜನ ಮಾಡ್ತಿ ಏನ ಹಂಗ್ಯಾಕ ಮಾಡ್ತಿ 3 ವರ್ಷದಿಂದ ನೀನೇನು ಮಾಡಕತ್ತಿ ಇದು ಗಂಡು ಸೌದಲ್ಲ ನನಗ ಡೌಟ್ ಆಗೈತ್ರಿ ಅವೇ ನಾ ಗಂಡಸ ಅಲ್ಲ ಅಂತೇಳಿ ಹೌದು ಮತ್ತ ಹೆಂಗಂತೀಪ ಅಲ್ಲ ಅಂತೇಳಿ ಗಂಡಸಾಗಿದ್ರ ಅದರಾಗೂ ನಮ್ಮ ಬಾಗಲಕೋಟೆ ಬಾದಾಮಿ ಗಂಡಸಾಗಿರೋ ವರ್ಷಕ್ಕೆ ಯಾರು ಕೊಡ್ತಿದ್ರು ಅಂದ್ರೆ ನಾವು ಅದಕ್ಕೂ ಲಾಯ್ಕಿಲ್ಲ ಅಂತೇಳಿ ಹೌದು ಈಗ ಏನಪ್ಪ ನೀನು ಪ್ರಾಬ್ಲಮ್ ಅದನ್ನ ಹೇಳ ಮೊದಲ ನಿನಗ ಪವರ್ ಇಲ್ಲ ಖದರ್ ಇಲ್ಲ ಅದ ನನ್ನ ಪ್ರಾಬ್ಲಮ್ ಪವರ್ ಇಲ್ಲ ಅವೇ ನನಗ ಪವರ್ ಇಲ್ಲ ಅನ್ಬೇಡವಿ ಇದು ಕಾರಕದ ದೇಹ ಹಾಗಾದ್ರೆ ಜಾಗ ಫರಕ್ ಆಗುತ್ತೆ ಅವೇ ಬರ್ತೈತೆ ಆಂಬುಲೆನ್ಸ್ ಜಾತ್ರೆಗ ಹೌದನ ಅವೇ ನನ್ನ ಬಗ್ಗೆ ಮಾತಾಡೋದು ಬೇಡ ನಮ್ಮಪ್ಪ ಎಂತವ ಗೊತ್ತನ್ ಎಂತಾವ ವರ್ರಿ ನಮ್ಮಪ್ಪ ಅವೇ ಖಾರ ಅಂದ್ರೆ ಬಾಳ ತಿಂತಿದ್ದ ನಮ್ಮಪ್ಪ ನಮ್ಮಪ್ಪ ಖಾರ ತಿಂದು ಇದಕ್ಕೆ ಹೋದಂದ್ರ ನವನ 5 ಕಿಲೋಮೀಟರ್ ದೂರ ಇದ್ರು ಇಲ್ಲಿ ಮಟ್ಟ ಘಾಟ್ ಬರ್ತಿತ್ತು ಅಂತ ಬಲಸ್ ಫ್ಯಾಮಿಲಿ ನಮ್ಮ ಅಪ್ಪನ ಕೂಡ ನಾನು ಹೊಯ್ಕೋತ ಹೋಗಿ ಮಗ ಏನ್ ನಿಮ್ಮ ಅಪ್ಪನ ಸಣ್ಣ ಚಿಡ್ಕೊಳಕ್ ಹೋಗಿದ್ದೆ ನಾನು ಹಂಗಲ್ಲ ನೀನು ಅವನು ಘಾಟ ನಮಗೆ ಬರ್ತಿತ್ತು ಅವನು ಹೋಗಲ್ ಬಿಡ ಹಾಳಾಗ ನಂದ ಕೇಳ ನಾ ಹೇಳ್ತಾನ ಹೇಳ್ತೀನಿ ಹೇಳ್ತಾಳ್ವಿ ತಗೋ ಯಪ್ಪ ಅವಿ ನಂದು ಅವನು ನಾ ಖಾರ ತಿಂದು ಹೋಗಿ ಕೂತು ಹೊಳ್ಳಿ ಬರುಟ್ಟಿಗೆನ ನಮ್ಮ ಊರನ್ನ ಹಂಚಿಕೊಳ್ಳಲ್ಲ ಪ್ರತಿಯೊಬ್ಬರು ಮನೆ ಮುಂದಿರ್ತಿದ್ವು ಹೌದೇ ಎದಕ್ಕ ಸ್ವಲ್ಪ ಸಕ್ಕರೆ ಕೊಡ್ರಿ ಸಕ್ಕರೆ ಕೊಡ್ರಿ ಸಕ್ಕರೆ ತಿಂದ ಕೂಡಲೇ ಖಾರ ತಿಂತೈತಿ ಅದಕ್ಕೆ ಸಕ್ಕರೆ ಕೆಳಕ ಮನೆ ಮನೆ ಅಡ್ಡಾಡ್ತಿದ್ವು ಊದರ್ಬಿಟ್ಟ ಬಸವಾಡ ನೋಡು ಅವ್ರು ಫೀಲ್ ಮಾಡತ್ತಾರ ಪಾಪ ನಿಮಗೂ ಖಾರ ಆತ ಇಲ್ಲ ನೆನಪಾತು ಪಾಪ ಅವ್ರಿಗೆ ಖಾರ ಆಗೈತಿ ನನಗೆ ಅವ್ರು ಶಕ್ಕರ್ ಕೊಡಾಕ ಮನಾಗ ಶಕ್ಕರ್ ಇಲ್ಲ ದೌಡ್ ಹೋಗಿ ಅಂಗಡಿಗೆ 1 ಕೆಜಿ ಶಕ್ಕರ್ ತಮ್ಮ ಚಿನ್ನ ಬಂಗಾರ ನನ್ನ ಅರ್ಧ ಆಗಿ ಹೇಳೋ ಕೊಡಂಗಿ ನನ್ನ ಅರ್ಧ ಅವಿ ನಿನ್ನ ತುಟಿ ಒಳಗ ಕ್ವಿಂಟಲ್ ಗಂಟ್ಲೆ ಸಕ್ಕರೆ ಐತಿವು ನಾವು ಅಂಗಡಿ ಸಕ್ಕರೆ ನಮಗೆ ಹಾಕ್ಬೇಕು ಮರಯ್ಯ ಒಂದು ಕೆಲಸ ಮಾಡ್ತೇವೆ ಬಾದಾಮಿ ಬನಶಂಕರಿ ಜಾತ್ರೆಗೆ ಬರೋರು ನಮ್ಮ ಮನೆಗೆ ಬಂದು ಚಾ ಕೊಡ್ಕೊಂಡು ಹೋಗೋದು ಪದ್ಧತಿ ಹೌದು ಅವ್ರು ಹೋಗೋ ಮುಂದ ಚಾ ಕೊಟ್ಟು ಒಂದು ಮುತ್ತು ಕೊಟ್ಟು ಬರ್ತೇನೆ ನಾವು ಮಿಷನ್ ಹೇಳ್ತಾರಲ್ಲ ನಿನಗೇನ ನಮ್ ತುಟಿನಾಗ ಶಕ್ಕರ್ ಐತಿ ಅವ್ರ ಚಾಗ ಏನ್ ಮಾಡ್ಲಿ ನಾನು ಅಲ್ಲ ಮಾರಾಯ ಇದನ್ನ ಕುಡಿಯೋ ಬದಲು ಹೋಗಲ್ಲ ಹಾದಿ ಬೀದಾಗ ಹಾಲು ಚಾ ಏನಾರ ಮಾಡ್ತಿರ್ತಾರ ಅದನ್ನಾರ ಕುಡಿ ಪವರ್ ಬರ್ತೈತೆ ಏನು ಬರ್ತೈತಿ ಪವರ್ ಏನು ಕುಡಿದ್ರ ಹಾಲು ಕುಡಿದ್ರ ಪವರ್ ಬರ್ತೈತೆ ಅವೇ ನೀ ದಿವಸ ಕುಡಿತೀವಿ ಹಾಲು ದಿವಸ ಕುಡಿತಿ ಹಂಗಾರ ಒಂದ್ ಕೆಲಸ ಮಾಡು ಹೋಗ ನೀರಿನ ಟ್ಯಾಂಕ್ ಅಡಿಗಾಡ್ಸೋ ಹಾಲು ಕುಡಿದು ನೀರಿನ ಟ್ಯಾಂಕ್ ಅಲಗಾಡ್ಸಿರೋ ಶಕ್ತಿ ಒಂದಂದ್ರ ಮತ್ತ ಅವೇ ನೀನು ಹಾಲು ಕುಡಿಬೇಕಂತೆಲ್ಲ ಹಾಲು ಬೇಡ ಅಲಿಗಾಡ್ಸಕ್ಕಾಗಿಲ್ಲ ಹೋಗಲ್ ಅಲಿಗಾಡ್ಸಕ್ಕಾಗಿಲ್ಲ ಇದನ್ನ ಕುಡಿ ಇದನ್ನ ಕುಡಿಯೋ ನಾವನ ನೀ ಅಲಿಗಾಡ್ಸದ ಬೇಡ ಬರೇ ದೂರ ನಿಂತ ಹಿಂಗ ನೋಡಿದ್ರೆ ಸಾಕು ನಾವು ಟ್ಯಾಂಕಿದಾಗ ನೀರೆಲ್ಲ ಮನೆ ಮುಂದೆ ಇರ್ತಾವ ನಿನ್ನಂತ ಹುಡುಗರು ನಂಬ್ಕೊಂಡ್ರ ಹೆಂಡತಿ ಮಕ್ಕಳು ವರ್ಷ ಬೀದಿಗೆ ತಂದು ಬಿಡ್ತೇವೆ ನೀವು ಮನೆ ಹಾಡ್ರು ಯಾರ ಮಗ ಇಲ್ಲ ನಾವು ನಾ ಹೇಳತ್ತೇನೆ ನೀ ದುನಿಯಾದ ಹೇಳ್ತೀವಿ ನೀವ್ಯಾಕೆ ಬೀದಿಗೆ ಬಂದಿರಿ ಅದನ್ನ ಹೇಳ ಅಲ್ಲವಿ ನಾ ದಿವಸ ಎಷ್ಟು ಕೊಟ್ರು ಕುಡಿತೀನಿ ನಿನ್ನ ಮಾಡಿ ನನ್ನ ಗಂಟನ ನೀ ಕುಡಿದು ಕುಡ್ದ ನಮ್ಗೆ ಆಗಿ ನೋಡಿ ಹೌದು ನೀ ಕುಡಿದು ಪೈಲಾಳ ಪಾಪಣ್ಣ ಆಗಿ ಅಲ್ಲ
ತಂದ್ರೆ ರೊಟ್ಟಿಗೆ ಸುಟ್ಟಿದ್ದು ಅದಕ್ಕೆ ಅದೇ ಈಗ ದಿವಸ ಒಂದು ಕ್ವಾರ್ಟರ್ ಕುಡಿತೀನಿ. ಹೌದು. ತಿಂಗಳಿಗೆ ಎಷ್ಟಾಯ್ತು? 30 ಹಾ. ಇನ್ನು 30 ಕ್ವಾರ್ಟರ್ ತಗೊಂಡೋಗಿ ಗುಜರಿಗೆ ಹಾಕಿದ್ರೆ 30 ರೂಪಾಯಿ ಕೊಡ್ತಾರ. ಹೌದಾ? ಹೌದು. ಅದ 30 ರೂಪಾಯಿ ತಗೊಂಡು ರೇಷನ್ ಅಂಗಡಿಗೆ ಹೋಗಿ ಕೊಟ್ರೆ 30 ಕಿಲೋ ಅಕ್ಕಿ ಕೊಡ್ತಾರೆ. ನಿಮ್ಮವ್ರು ನಿಮ್ಗೆ ಬದುಕಾಕ ಮತ್ತೇನ್ ಬೇಕು? ಅಕ್ಕಿ ಒಂದಿದ್ರೆ ಸಾಕು. ಹೌದಾ? ಇಷ್ಟೆಲ್ಲ ಮಾತಾಡ್ತೀವಿ ಮಗನ. ಒಂದ ಸರಳ ಪ್ರಶ್ನೆ ಕೇಳ್ತೀನಿ ನೋಡು. ಮಗನ ನೀ ಜಾಸ್ತಿ ಮಾತಾಡ ಕುದಿಗಿನ ಈಚಕ್ತೇನೆ. ನಾನು ಏನ್ ಅನ್ಕೊಂಡಿ? ನೀನ್ ಸೌಗತ್ತಿ ಎಲ್ಲ ಮಾಡ್ಕೊಂಡೆ ದುರ್ಗವದಿ ನಾನು ನಡ್ರಾಗ ಮಾತಾಡ್ರ ನೋಡಿ. ಒಲಿಗೆ ಹಾಕಿ ಕೆಂಡ ಮಾಡ ಸುಟ್ಟ ಬಿಡ್ತೀನಿ ಗಂಡ. ಭತ್ತ ಕುಂಬಾರದ ಮೊದಲ ಕ್ಯಾಂಡಿದಾಗ ಈಗ ಒಂದು ಸರಳ ಪ್ರಶ್ನೆ ಕೇಳ್ತೀನಿ. ತಾಯಿ ಶ್ರೇಷ್ಠನೋ ಹೆಂಡತಿ ಶ್ರೇಷ್ಠ? ನಿಷೇಧಾಗಿದೆ ಹೆಂಡತಿ ಶ್ರೇಷ್ಠ. ನಾನದಿ ನಿಮ್ ಸಲುವಾಗಿ ಭಯಕ್ ನಾನದೀನಿ. ಏನ ಹುಟ್ಟಿದ ಪಿಂಡ್ರಿಕೆ ಇಡೀ ಜಗತ್ತು ಇಡೀ ಬಾದಾಮಿನ ಹೇಳಕತ್ತಿ ತಾಯಿ ಶ್ರೇಷ್ಠ ಅಂತ. ಹೆಂಡತಿ ಶ್ರೇಷ್ಠ ಅಂತ ಕುಡ್ಸಾಲ ಅಲ್ಲಿ ಅವ್ರು ಹೇಳ್ತಾರ ತಾಯಿ ಶ್ರೇಷ್ಠ ಅಂತ. ಆದ್ರೆ ನಾ ಹೇಳ್ತೀನಿ ಹೆಂಡತಿ ಶ್ರೇಷ್ಠ. ಹೆಂಡತಿ ಹೆಂಗ್ ಶ್ರೇಷ್ಠ? ಈಗ ನೋಡಪ್ಪ, ಹೆಂಡತಿ ಆದ ಬಳಕ ತಾಯಿಯ ಕಳಿಲ್ಲ ಚಪ್ಪಾಳಿ ಹೊಡಿಬೇಕಾ ಸುಮ್ಕೊಂಡಂಗಿಲ್ಲ. ಇಟ್ಟೋತಾಗ ಚೀರಾಡಕತ್ತಿದ್ರೆ ಸುಮ್ಮನೆ ನಿಶ್ಚಯ ಕಡಿಮೆ ಆಗಲಿ. ಹೌದು, ಗಂಡಸರು ಮಾಡೋದು ಪ್ರಶ್ನೆ. ಹೌದು ಮತ್ತ ಗ್ರೇಟ್. ಹೆಂಡತಿ ಗ್ರೇಟ್ ಅಲ್ಲವಿ? ಹೆಂಡತಿನೇ ಗ್ರೇಟ್. ನೀನ ಹೇಳಿದಿಲ್ಲ ಈಗ ತಾಯಿ ಗ್ರೇಟ್. ಅವನು ಈಗ ಹೆಂಡತಿ ಗ್ರೇಟ್ ಅನ್ನೋ ಮಾತು ಈಗ ತಾಯಿ ಅನ್ನತ್ತೆಲ್ಲೋ. ಹೌದು ಹೌದು ಹೌದು, ತಾಯಿನ ಗ್ರೇಟ್. ಯಾಕ ತಾಯಿ ಹೆಂಗ್ ಗ್ರೇಟ್? ತಾಯಿ ಹೆಂಗ್ ಗ್ರೇಟ್ ಅಮ್ಮ? ತಾಯಿ ಬಗ್ಗೆ ಹೇಳಕ್ ಆಗುದಿಲ್ಲ. ತಾಯಿ ಬಗ್ಗೆ ಹೇಳಿದ್ರ ಈಗ ನೀನು ನಾನು ಜಗಳಾಡ್ತೀವಿ, ನೀವು ನನಗ್ ಹೊಡಿ, ನಾನು ನಿನಗ್ ಹೊಡಿ. ಆದ್ರ ನಾವು ಬಂದು ನಿಮ್ಮ ಅತ್ತಿಗೆ ತಪ್ಪಾತು ಅಂತ ಕೇಳ್ಕೊತೀವಿ. ಹೌದು. ಯಾಕೆ ಕೇಳ್ಕೊತೀವಿ? ರಾತ್ರಿ ಊಟ ಕಟ್ಟಾಕೈತಂತ. ಊಟದಲ್ಲೇ ನಿಮ್ಮವ್ರು ನೀವು ನಮ್ಮನ್ನ ಬಿಟ್ಟು ಹೋಗ್ತೀರಂತೀವಿ. ಆದ್ರೆ ನಾವು ತಾಯಿ ಜೋಡಿ ಹೊಡೆದೇ ಆಗ್ಲಿ ಬೈದೇ ಆಗ್ಲಿ ಏನೋ ಆಗ್ಲಿ ನಾವು ಈಗ ತಪ್ಪಾತು ಅಂತ ಕೇಳ್ಕೊಳಂಗ ಇಲ್ಲ. ಯಾಕಂದ್ರ ನಾವು ಬಿಟ್ಟು ಹೋದ್ರು ತಾಯಿ ನಮ್ಮನ್ನು ಬಿಟ್ಟು ಕುಡಿದಿದ್ರೆ ಎಷ್ಟು ಖರೆ ಮಾತಾಡ್ತೀನಿ ನೋಡು. ಈಗ ಹೋಗ್ತಾನೆ ತಾಯಿನೇ ಶ್ರೇಷ್ಠ. ತಾಯಿನೇ ಶ್ರೇಷ್ಠ. ಮಗ ಪಿಂಡ್ರಿ ಮಗ ಹೇಳವ. ಈ ಪಿಂಡ್ರಿ ಮಗ ಹೇಳವ. ನಾನೇ ಹೆಣ್ತಿನ ಶ್ರೇಷ್ಠ. ನನ್ನ ಬಾಳ ಕನ್ಫ್ಯೂಸ್ ಮಾಡತ್ತೀನಿ ನೀನು. ಯಾಕಂದ್ರೆ ಈಗ ಕರೆಕ್ಟ್ ಹೇಳು, ತಾಯಿ ಶ್ರೇಷ್ಠ ಹೆಂಡತಿ ಶ್ರೇಷ್ಠ? ಇಬ್ರು ಅಲ್ಲ. ಮತ್ತಿನ್ಯಾರು? ಅವನು ಯಾವ 3 ಕ್ವಾರ್ಟರ್ ಕುಡಿದ ಅವನು ಸ್ಟಡಿಯಾಗಿ ಮನೆಗೆ ಹೋಗಿ ಮಕ್ಕೋತಲ್ಲ ಅವನ ಶ್ರೇಷ್ಠ. ಎಷ್ಟು ಮಂದಿ ಕುಡುಕರಾಗಿರು ಹೌದು, ಗೊತ್ತಾಯ್ತು. ಇನ್ನೊಂದು ಸರಳ ಪ್ರಶ್ನೆ ಕೇಳ್ತೀನಿ. ಉತ್ತರ ಕೊಡಬೇಕು. ಇಷ್ಟು ಕುಡಿಯೋದು ಯಾವಾಗಿಂದ ಕಲ್ತೀನಿ? ನೆನಪು ಮಾಡ್ತಾಳ. ಅವೇನಾಯ್ತು? ನೀನಂತ ದೇವಿ ಅಂತ ಕಿತ್ತು ಅಲ್ಲ ದೇವಿ ಅಂತ ಮದುವೆ ಆಗಿದ್ದ ಮುಂಚೆ ನಾವು ಬೇಕಿಲ್ಲ ಲವ್ ಮಾಡ್ತಿದ್ದೆ. ಲವ್ ಮಾಡ್ತಿದ್ಯಾ? ನೀನ್ ಮದುವೆ ಆಗಿದ್ದ ಮುಂಚೆ ಆಕಿನ ಮದುವೆ ಆಗಬೇಕಂತ ಮಾಡಿದ್ದೆ. ಅಷ್ಟೊತ್ತಿಗೆ ನಿಮ್ಮ ಮೌನ ನೀ ದೇವಿ ಅಂತ ಗಂಟು ಬಿದ್ದೆ. ಏನ? ಅಲ್ಲ ದೇವತೆ ಅಂತ ಗಂಟು ಬಿದ್ದೆ. ಸಾರಿ. ಲಗ್ನಕ್ಕೆ ಮುಂಚೆ ನಿಮಗೊಂದು ಲವ್ ಇತ್ತು ಅಂತ ಗೊತ್ತಿದ್ರ ನಮ್ಮ ತಾಯಿ ಸತ್ಯವ್ರು ನಾನೇ ಲಗ್ನ ಹಾಕಿದ್ದಿಲ್ಲ. ಪರವಾಗಿಲ್ಲ, ಆದ್ರೂ ಕುತೂಹಲ. ಯಾರ ಹುಡುಗಿ? ಗೊತ್ತಿಲ್ಲ. ಯಾರ ಕೆಳದಾಗ ಗೊತ್ತಿಲ್ಲ. ಅವ್ರು ಜಾತ್ರೆ ಹುಡುಕಾಡಕತ್ತೀನಿ ಸಿಗಾಕ ತಯಾರಿ. ಅಲ್ಲ, ನೀ ಪ್ರೀತಿ ಮಾಡಿದ ಹುಡುಗಿ? ಓ ಆಕೆ ಗೊತ್ತಿಲ್ಲ. ನಿನಗ ಪ್ರೀತಿ ಮಾಡಿದ ಹುಡುಗಿ ಯಾರಂತ ಗೊತ್ತಿಲ್ಲ? ಅಯ್ಯೋ ನನ್ನ ಬಂಗಾರ ಗಟ್ಟಿ.